ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಇವತ್ತು ನಾವು ಮತ್ತು ನಮ್ಮ ರೂಮ್ಮೇಟ್ಸ್ ಎಲ್ಲ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಹೋಗ್ತಾ ಇದೀವಿ. ಇವತ್ತು ಯಾಕೆ ಹೋಗ್ತಿದ್ದೀವಿ ಅಂದರೆ, ಷಷ್ಠಿ ಪೂಜೆ ಥರ್ಸ್ಡೇ ಇತ್ತಲ್ವಾ, ದೇವಣ್ಣ ವರ್ಷ ಹೋಗ್ತಿದ್ರಂತೆ. ಈ ಸತಿ ಹೋಗೋಕ್ಕಾಗಲಿಲ್ಲ ಅಂತೆ. ಅದಕ್ಕೆ ಎಲ್ಲರೂ ಸೇರಿ ಶನಿವಾರ ಹೋಗೋಣ, ಫ್ರೈಡೇ ಆಫೀಸ್ ರಜಾ ಇರಲಿಲ್ಲ ಅಂತ ಹೇಳಿ ಇವತ್ತು ಹೋಗ್ತಾ ಇದೀವಿ ಎಲ್ಲರೂ. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನಾನೊಂದು 3 times ಹೋಗಿದ್ದೀನಿ. ಆ್ಯಂಡ್ ರಾಕಿ ಫಸ್ಟ್ ಟೈಮ್ ಬರ್ತಿದ್ದಾನೆ. ಆ್ಯಂಡ್ ದೇವಣ್ಣ ವರ್ಷ ಹೋಗ್ತಿದ್ರು. ಸೊ ಬನ್ನಿ, ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂತ ಹೇಳಿ. ನನಗೂ ತುಂಬ ಇಷ್ಟ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯ ಆ ಜಾಗ. ಸೊ ಬನ್ನಿ ಹೋಗೋಣ. ಈಗ ಎಲ್ಲರೂ ಕೆಳಗಡೆ ರೆಡಿ ಆಗಿದ್ದಾರೆ, ಬನ್ನಿ ಹೋಗೋಣ, ಚಲೋ. ಸೊ ಗೈಸ್, ಈಗ ನಾವು ದೇವಣ್ಣ ಆಫೀಸ್ ಹತ್ರ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ, ಅವ್ರ ಕಾರ್ ಇಲ್ಲೇ ಒಳಗಡೆ ಪಾರ್ಕ್ ಮಾಡಿದಾರಂತೆ. ಮೊನ್ನೆ ಕ್ರಿಸ್ಮಸ್ ದಿನ ಮಾಲಾಫೇಶಿಯಾಗಿ ಬಂದು ಇಲ್ಲೇ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ಇಲ್ಲೇ ಪಾರ್ಕ್ ಮಾಡಿ ನಾವೆಲ್ಲ ಬೇರೆ ಆಲ್ಟರ್ನೇಟಿವ್ ನೋಡ್ಕೊಂಡು ಹೋಗ್ಬಿಟ್ಟಿದ್ವಿ. ಸೊ ಕಾರ್ ಇಲ್ಲೇ ಇದ್ದೋಗಿತ್ತು. ಮನೆಯಿಂದ ಗಾಡಿ ತೊಗೊಬಂದು ನೋಡಿ, ಇದೇ ಆಫೀಸಲ್ಲ LIT, ಆ್ಯಂಡ್ ಅಲ್ಲಿದೆ ನೋಡಿ ಮಾಲಾಫೇಶಿಯಾ. ಸೊ ಅದಕ್ಕೋಸ್ಕರ ಈಗ ಅವ್ರು ಕಾರ್ ತರ್ತೀನಿ, ಇಲ್ಲೇ ವೆಯ್ಟ್ ಮಾಡಿ ಅಂತೇಳಿ ನಮ್ಮನ್ನಿಲ್ಲೇ ಹೊರಗಡೆ ಬಿಟ್ಟು ಅವ್ರು ಕಾರ್ ತರ್ಕೊಂಡು ಒಳಗಡೆ ಹೋಗಿದ್ದಾರೆ. ನೋಡು, ರಾಕಿಯಲ್ಲಿದ್ದಾನೆ. ಸೊ ಅವ್ರ ಕಾರ್ಗೆ ಬರೋದಕ್ಕೆ ವೆಯ್ಟಿಂಗ್. ಬಂದರೆ ಹೋಗ್ತಾ ಇರೋದು ಈಗ. ಸ್ಟಾಪ್ ಪಾರ್ಕಿಂಗ್ ಎಲ್ಲ ಐತೆ. ಟೆಂಪಲ್ ಏನೋ ಬಂತು. ಒಂದೇ ರೂಟ್ ಅಲ್ಲ, ಇಳ್ಕೊಳಂಗಿದ್ರೆ ಇಳ್ಕೊಳ್ರಿ ಬೇಗ. ಗಂಟೆಳು ಮಾಡ್ತಾವೆ. ಸೊ ಗಾಯ್ಸ್, ಈಗ 12 ಗಂಟೆ ಆಗಿದೆ. ಸ್ಲಿಪ್ಪರ್ಸ್ ಎಲ್ಲ ಕಾರಲ್ಲೇ ಬಿಡ್ತಾ ಇದ್ದೀವಿ. ಸೊ ದಟ್ ಮತ್ತೆ ಅಲ್ಲಿ ಪಾರ್ಕಿಂಗಿಗೆ ಸ್ಲಿಪ್ಪರ್ಸ್ ಇಡೋ ಸ್ಟ್ಯಾಂಡಿಗೆ ದುಡ್ಡು ಕೊಡಬೇಕಾಗುತ್ತೆ. 12 ಗಂಟೆ ಆಗಿದೆ ನೋಡಿ. ಇವತ್ತು ರಶ್ ಇರಲ್ಲ ಅನ್ಕೊಂಡ್ಬಂದ್ವಿ, ಆದರೂ ತುಂಬ ರಶ್ ಇದೆ. ಯಾವ ರೇಂಜ್ಗಿದೆ ನೋಡಿ. ಬಾಬಾ ಯಾವಾಗೋಣ? ಈಗ ದರ್ಶನಕ್ಕೆ ಹೋಗಬೇಕು. ಜಾತ್ರೆ ಎಲ್ಲ ಕಡಿಮೆ ಆಗೋಗೈತೆ ಆಲ್ಮೋಸ್ಟು, ಬಟ್ ಜನ ಇದ್ದಾರೆ ಅಷ್ಟೇ. ಬನ್ನಿ. ಹಾಂ ಹಾಂ ಹೆಂಗ್ರಾಕೆ ನಿನ್ಗೆ ಅಲಸಂದೆ ಅಂದರೆ ಗೊತ್ತಿಲ್ಲ ಅಂದರೆ ಬೆಂಗಳೂರ ಬದುಕಿ ವೇಸ್ ನೀನು. ಎಲ್ಲ ಕಡಿಮೆ ಆಗೋಗಿತ್ತು ಜಾತ್ರೆ ಎಲ್ಲ ಅಲ್ಲ ಗೈಸ್, ಎಲ್ಲ ಕಡಿಮೆ ಆಗೋಗಿದೆ ಜಾತ್ರೆ ಎಲ್ಲ. ಲೈಕ್ ಷಷ್ಠಿ ಪೂಜೆ ದಿನ ತುಂಬ ಜಾತ್ರೆ ಇತ್ತು. ಲೈಕ್ 2-3 ಕಿಲೋಮೀಟರ್ವರೆಗೂ ಪಾರ್ಕಿಂಗ್ ಇತ್ತು, ಅಲ್ಲೆಲ್ಲ ಹಾಕಿದ್ರು. ಸೊ ಇವಾಗ ಒಂದು ಲೆವೆಲ್ಗಿದೆ ಅಷ್ಟೇ. ಶನಿವಾರ ಅಂತ ಇಟ್ಟಿದ್ದಾರೆ ಏನೋ ನೋಡಿ. ಈ ಕಡೆ ಎಲ್ಲ ಇದ್ದಾವೆ ಇನ್ನು ನೋಡಿ. ಅಲ್ಲಿ ಪಾರ್ಕಿಂಗ್ ಇದೆ, VIP ಪಾರ್ಕಿಂಗ್ ಅಂತ. ಅದು ಷಷ್ಠಿ ಪೂಜೆವರೆಗೂ, ಬಟ್ ಇವತ್ತು ಎಲ್ಲರಿಗೂ ಪಾರ್ಕಿಂಗ್ ಕೊಡ್ತಾ ಇದ್ದಾರೆ ಶನಿವಾರ. ಬನ್ನಿ, ನಿಮಗೂ ತೋರಿಸ್ತೀನಿ ನೋಡಿ. ಅಲ್ಲಿದೆ, ಆ ಕಡೆ ಇದೆ ದೇವಸ್ಥಾನ ನೋಡಿ. ಅಲ್ಲಿದೆ ದೇವಸ್ಥಾನ, ಹೋಗ್ಬೇಕೀಗ ಅಲ್ಲಿಗೆ. ಅಣ್ಣ ಬರಲಿ, ವೆಯ್ಟಿಂಗು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಈ ಕಡೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಬೇರೆ ಟೈಮಲ್ಲೆಲ್ಲ ಗೇಟ್ ಹಾಕಿರಲ್ಲ, ಇವತ್ತು ಹಾಕ್ಬಿಟ್ಟವ್ರೆ. ಬನ್ನಿ ಹೋಗೋಣ. ನೋಡಿ, ಲೈನ್ ಇದೆಯಲ್ಲ, ಇದು ಧರ್ಮ ದರ್ಶನ ಅಂತೆ ನೋಡಿ. ಧರ್ಮ ದರ್ಶನಕ್ಕೆ ಈ ರೇಂಜ್ ಕ್ಯೂ ಐತೆ ಶನಿವಾರ. ಇನ್ನು ಷಷ್ಠಿ ದಿನ ಬಂದಿದ್ದರೆ ಒಂದು ದಿನ ಆದರೂ ಆಗ್ತಾ ಇರಲಿಲ್ಲ, ಲೈಕ್ ತಿರುಪತಿ ಥರ. ನೋಡಿ, ಸ್ಲಿಪ್ಪರ್ಸ್ ಬಿಟ್ಟು ಒಳ್ಳೆ ಕೆಲಸ ಮಾಡಾಕಿದ್ದೀವಿ, ಇಲ್ಲಾಂದರೆ ಇಲ್ಲಿ ಸ್ಟ್ಯಾಂಡಲ್ಲಿ ಬಿಡಬೇಕಾಗಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅದಕ್ಕೂ ದುಡ್ಡು ತಗೋತಾರೆ ನೋಡಿ. ಈ ಕಡೆನೂ ಇದೆ ನೋಡಿ, ಗೋಪುರ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಚೆನ್ನಾಗಿರುತ್ತೆ. ಇಲ್ಲಿ ಲೈಕ್ ಕುಕ್ಕೆ ಥರನೇ ಇರುತ್ತೆ, ಬಟ್ ಕುಕ್ಕೆ ರೇಂಜ್ಗಿರಲ್ಲ. ಎಲ್ಲಿಗಾದ್ರೂ ಓಕೆ ಭಯ್ಯ, ಫ್ರೀಗೆ ಹೋಗೋ ನಡೀರಿ. ಹೆಂಗಿದ್ರು ಲೇಟ್ ಆಗುತ್ತೆ ಹೋಗೋದು ಅಲ್ವೇ. ಧರ್ಮ ದರ್ಶನಕ್ಕೆ ಎಷ್ಟು? ಸ್ಪೆಷಲ್ ದರ್ಶನ ಎಷ್ಟು? ಹಾಂ, 50 ರೂಪಾಯಿ ಹಾಕಿದ್ದಾರೆ ನೋಡಿ.
ವಿಶೇಷ ದರ್ಶನ ಇವತ್ತು ಬೇಡ ಅಜ್ಜಿ. ನಾರ್ಮಲ್ ದರ್ಶನ ಓ ಯಪ್ಪ ನೋಡ್ರಿ ಹೆಂಗ ಬಂದಿದ್ವಿ, ಏನು ಮಾಡೋಕ್ಕಾಗಲ್ಲ ನೋಡಿ. ಯಾವ ರೀತಿ ಜನ ಇದ್ದಾರೆ, ಜನ ನೋಡಿ ಫ್ರೀ ದರ್ಶನಕ್ಕೆ, ಅದು ಶನಿವಾರನೇ ಈ ರೇಂಜ್ಗೆ. ಷಷ್ಠಿ ದಿನ ಬಂದಿದ್ರೆ ಫುಲ್ ಇರ್ತಿತ್ತೇನಲ್ವ ಇದೆಲ್ಲ ಲೈನ್ಸು. ಚಲೋ ಬನ್ನಿ ಹೋಗೋಣ. ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಈಗ ದರ್ಶನದಲ್ಲಿ ಲೈನಲ್ಲಿ ನಿಂತಿದ್ದೀವಿ. 50 ರೂಪೀಸ್ ದರ್ಶನ, ವಿಶೇಷ ದರ್ಶನಕ್ಕೆ. ಚಲೋ ನೋಡಿ. ಈಗ ಇಲ್ಲಿ 50 ರೂಪಾಯಿ ಟಿಕೆಟ್ ಕೊಡ್ತಾರೆ, ಒಬ್ಬೊಬ್ಬರಿಗೆ 55 ರೂಪಾಯಿ. ಒಳಗಡೆ ದೇವಸ್ಥಾನದ ಒಳಗಡೆ ಕೊಡ್ತಾರೆ, ಲೈನಲ್ಲಿ ಬಂದು ಒಳಗಡೆ ತಗೋಬೇಕು. ನೋಡಿ ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ ಬೋರ್ಡು, ಒಬ್ಬರಿಗೆ 50 ರೂಪಾಯಿ ಅಂತೆ. ಆದ್ರೂ ಶನಿವಾರ ಸಹ ಎಷ್ಟೊಂದು ರಶ್ ಇದೆ ಅಲ್ವಾ? ಅಂದ್ರೆ ಷಷ್ಠಿ ಪೂಜೆ ಜಾತ್ರೆ ಮುಗೀತಲ್ಲ, ಆದ್ರೂ ಇಷ್ಟೊಂದು. ನಾರ್ಮಲ್ ಆಗಿ ಶನಿವಾರ ಯಾವಾಗ ರಜೆ ಇರುತ್ತೆ, ಸಾರಿ ರಶ್ ಇರುತ್ತಾ? ನೋಡಿ ಗೈಸ್, ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ. ನಮ್ಮ ಮೊಬೈಲಾ ಲಾಸ್ಟ್. ಸೊ ದೇವ್ರು ತೋರ್ಸಕ್ಕಾಗಲ್ಲ, ಇಷ್ಟೇ. ಎಷ್ಟು ಜನ ಬೇಕಾದ್ರೂ ಆಗ್ತಾರಲ್ಲ ಊಟ ಇಲ್ಲಿ. ಏನೇನು ಮಾಡಿದ್ರೆ ಪಲಾವ್ ಮತ್ತೆ ಪಲಾವ್ ಅಷ್ಟೇ. ಬರ್ರಿ ಬರ್ರಿ. ವಾಂಗಿಬಾತ್. ಈಗ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಎಲ್ಲ ಮುಗಿಯೋದಕ್ಕೆ 3-3:30 ಅವರ್ 4 ಅವರ್ ಆಯಿತು. ಸೊ ಈಗ ಸುಮ್ಮನೆ ಹೆಂಗೆ ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸರ್ ಬನ್ನಿ, ನಿಮ್ಗೆ ತೋರಿಸ್ತೀನಿ ಹೆಂಗೆ ಇರುತ್ತೆ, ಏನೇನಿರುತ್ತೆ ಅಂತ ಹೇಳಿ. ನೋಡಿ ಇವ್ರು ಇಲ್ಲಿ ಹೋಗ್ತಿದ್ದಾರೆ ನೋಡಿ. ಜಾತ್ರೆ ಇವೆಲ್ಲ ಇರುತ್ತೆ, ಇವೆಲ್ಲ ಪರ್ಮನೆಂಟ್ ಅಂಗಡಿಗಳು. ಆಲ್ಮೋಸ್ಟ್ ಅಂಗಡಿಗಳು ಖಾಲಿ ಆಗಿಬಿಟ್ಟಿದ್ದಾವೆ. ಬನ್ನಿ ನಿಮಗೆ ನೋಡೋಣ ಏನೇನಿದ್ದಾವೆ ಎಲ್ಲ. ಗೈಸ್ ನೋಡಿ, ದೇವಸ್ಥಾನ ಮುಂದೆಯಿಂದ ಈ ಥರ ಕಾಣುತ್ತೆ. ಲೈಕ್ ಮುಂದೆ ದೊಡ್ಡ ಗೋಪುರ, ಒಳಗಡೆ ಇನ್ನೂ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ನಡೀತಾ ಇದೆ. ಆ್ಯಂಡ್ ಇದು ನೋಡಿ, ಮೊನ್ನೆ ಷಷ್ಠಿ ಪೂಜೆ ದಿನ ನಡೆದಿರೋ ಜಾತ್ರೆಗೆ ರಥ. ಇದು ಸ್ವಲ್ಪ ಜನ ರಥ ಅಂತಾರೆ, ಸ್ವಲ್ಪ ಜನ ತೇರು ಅಂತಾರೆ. ನೋಡಿ ಎಲ್ಲ ಲೈಕ್ ಹೂಗಳೆಲ್ಲ ಬಾಡೋಗಿದ್ದಾವೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದ್ರ ಗೋಪುರ. ನೋಡಿ ದೇವಸ್ಥಾನ ಮುಂದೆ ಇಲ್ಲಿ ನಾಗಮ್ಮ, ಮುದ್ದು ನಾಗಮ್ಮ ದೇವಸ್ಥಾನ ಅಂತ ಒಂದಿದೆ. ಇಲ್ಲಿ ಕೆಳಗಡೆ ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ, ನಾಗದೇವರದ್ದು. ಲೆಫ್ಟ್ಗೆ ಇದೆ, ಲೈಕ್ ದೇವಸ್ಥಾನ ಮುಂದೆ ಲೆಫ್ಟ್ಗೆ ಇದೆ. ವಾಟರ್ ಬಾಟ್ಲ್ ಒಳಗಡೆ ಹಾಕ್ಬಿಟ್ಟಾರಲ್ಲ. ಎಲ್ಲಿದೆ ಇನ್ನೊಂದು? ಓ, 2 ಇದ್ದಾವೆ ಕಲ್ಯಾಣಿ. ಸೊ ಗೈಸ್ ನೋಡಿ, ಇಲ್ಲಿ ದೇವಸ್ಥಾನ ಹತ್ರ 2 ಕಲ್ಯಾಣಿ ಇದ್ದಾವೆ. ಆ ಕಡೆಗೆ ಒಂದಿದೆ, ಈ ಕಡೆ ನೋಡಿ. ಜನ ನೋಡಿ ವಾಟರ್ ಬಾಟ್ಲು ಆಳ ಮೂಳ ಎಲ್ಲ ಇದ್ರೊಳಗಡೆ ನೆನೆಸ್ತಿದ್ದಾರೆ, ಬೋಳಿ ಮಕ್ಕಳು. ನೋಡಿ ಈ ಕಡೆಯಿಂದ ಈ ಥರ ಕಾಣುತ್ತೆ. ಗೈಸ್ ಇಲ್ಲೊಂದು ಮಗು ಸರ್ಕಸ್ ಮಾಡ್ತಿದೆ, ಬನ್ನಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿ ಆ ಮಗು ಬ್ಯಾಲೆನ್ಸ್ ಮಾಡ್ತಾ ಇರೋದು ನೋಡಿ. ಬರೀ ಥ್ರೆಡ್ ಮೇಲೆ ನಿಲ್ಲಕ್ಕೆ ಆಗಲ್ಲ, ಅಂದ್ರೆ ಆ ಥ್ರೆಡ್ ಮೇಲೆ ಒಂದು ವೀಲ್ ಮೇಲೆ ಆ ಹುಡುಗಿ ಬ್ಯಾಲೆನ್ಸ್ ಮಾಡ್ತಿದ್ದಾಳೆ. ವಾ, ಏನು ಸಖತ್ತ ಮಾಡ್ತಿದ್ದಾರೆ. ಹುಡುಗಿ ಧೈರ್ಯ ಮೆಚ್ಚಬೇಕು ಅಷ್ಟೇ ಗೈಸ್. ಜಾತ್ರೆ ಏನಿಲ್ಲ, ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ, ಏನು ನೋಡೋಕ್ಕೇನಿಲ್ಲ, ಎಲ್ಲ ಖಾಲಿ ಆಗೋಗಿದ್ದಾವೆ. ಅಂಗಡಿಗಳು ಆಳಮಳ ಅವು ಏನಿಲ್ಲ ಇವಾಗ. ಯಾವೋ ಒಂದೊಂದು ಇದಾವೆ ಅಷ್ಟೇ ನೋಡಿ. ಈ ಪರ್ಮನೆಂಟ್ ಅಂಗಡಿಗಳಿರ್ತಾವಲ್ಲ, ಇಲ್ಲೇ ಅವು ಮಾತ್ರ ಇದಾವೆ ಅಷ್ಟೇ. ಸೊ ಈಗ ಬನ್ನಿ ಹೊರಡೋಣ. ನಾಗರಕಲ್ಲುಗಳು ಎಷ್ಟೊಂದು ಇದಾವೆ ಇಲ್ಲಿ, ಅಲ್ಲಿವರೆಗೂ ಇದ್ದಾವೆ. ದೇವಸ್ಥಾನದ ಲೆಫ್ಟ್ಗೆ ಇದೆ, ಮತ್ತು ಉಚಿತ ಶೌಚಾಲಯ. ಆ ಕಡೆ ದೇವಸ್ಥಾನ.
ಬಟ್ ಅಲ್ಲಿ ಪಾರ್ಕಿಂಗ್ ಸುಮಾರಿದೆ. ಆಗಲೇ ಬಂದಿವಲ್ಲ, ಈಗ ಅಲ್ಲಿಗೆ ಹೋಗಿ ಕಾರ್ ತಗೊಂಡು ಮನೆಗೆ ಹೋಗ್ಬೇಕಷ್ಟೆ. ಮುಗೀತು ನಮ್ಮ ಒಂದು ದಿನದ ಪ್ರವಾಸ.